ರಾಜ್ಯಾದ್ಯಂತ ವಾಸ ಮಾಡುವ ಮನೆಗಳಿಗೆ ತಲಾ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡುತ್ತಿದೆ. ವಾಸವಿರುವ ಮನೆಗಳಲ್ಲಿ ಶ್ರೀಮಂತರೇ ಇರಲಿ, ಕಡು ಬಡವರೇ ಇರಲಿ 200 ಯೂನಿಟ್ ಉಚಿತವಾಗಿ ಕೊಡಲಾಗುತ್ತದೆ. ಹೆಚ್ಚಾಗಿ ಬಳಸಿದವರು 200 ಯೂನಿಟ್ಗೂ ಹೆಚ್ಚು ಬಳಸಿದ್ದೇ ಆದರೆ ಹೆಚ್ಚುವರಿ ಬಳಕೆಗೆ ಮಾತ್ರ ವಿದ್ಯುತ್ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಆದರೂ ಅಲ್ಪರು, ಬಡವರು, ಕಡು ಬಡವರು, ಶ್ರೀಮಂತರು 2-3 ತಿಂಗಳು ಕಳೆದರೂ ಶುಲ್ಕವನ್ನು ಪಾವತಿಸದೇ ಇರುತ್ತಾರೆ. ಇಂತಹ ವ್ಯಕ್ತಿಗಳಲ್ಲಿ ಕೆಲವರು ಅಹಂಕಾರದಿಂದ ಪಾವತಿ ಮಾಡಿರುವುದಿಲ್ಲ, ಇನ್ನೆಲ್ಲವರು ವಿದೇಶ ಪ್ರಯಾಣದಲ್ಲಿರುತ್ತಾರೆ, ಹಲವರು ಅನಾರೋಗ್ಯದಿಂದ ಬಳಲುತ್ತಿರುತ್ತಾರೆ, ಮತ್ತೆಲ್ಲವರು ಹಣಕಾಸಿನ ಸಮಸ್ಯೆಗಳಲ್ಲಿ ಬಳಲುತ್ತಿರುತ್ತಾರೆ. ಹೀಗಿರುವಾಗ ಇಂತಹ ಸಮಸ್ಯೆಗಳಲ್ಲಿ ಬಳಲುತ್ತಿರುವವರಿಗೆ ವಿದ್ಯುತ್ ಶುಲ್ಕ ಪಾವತಿಸಲು ಕಷ್ಟವಾಗುತ್ತದೆ. ವಿದ್ಯುತ್ ನಿಗಮದ ಉದ್ಯೋಗಿಗಳು ಮನೆ ಬಾಗಿಲಿಗೆ ಬಂದು ಪಾವತಿ ಕೇಳಿದಾಗಲೂ ಶುಲ್ಕ ಪಾವತಿಸದೇ ಇದ್ದರೆ ನಿರ್ದಾಕ್ಷಿಣ್ಯವಾಗಿ ಆ ಸ್ಥಳಕ್ಕೆ ನೀಡಲಾದ ವಿದ್ಯುತ್ ಸಂಪರ್ಕವನ್ನು ಕಟಿಂಗ್ ಪ್ಲೈಯರ್ ಬಳಸಿ ಕಟ್ ಮಾಡುವ ಅಧಿಕಾರ ನ್ಯಾಯಾಲಯದ ಅಧಿನಿಯಮದ ಪ್ರಕಾರ 598/1999 ಪ್ರಕಾರ ಯಾರಿಗೂ ಇರುವುದಿಲ್ಲ. ಇದು ಭಾರತೀಯರ ಸ್ವಾತಂತ್ರ್ಯಕ್ಕೆ ಮತ್ತು ಭಾರತೀಯರ ಹಕ್ಕುಗಳಿಗೆ ಅಡಚಣೆ ಮಾಡುವ ಕೆಲಸವಾಗಿರುತ್ತದೆ. ಪ್ರತಿ ತಿಂಗಳು ಸರಿಯಾಗಿ ಪಾವತಿ ಮಾಡದವರಿಗೆ ಹೆಚ್ಚುವರಿ ಬಡ್ಡಿ ಮತ್ತು ಇತರೆ ದಂಡಗಳನ್ನು ವಿಧಿಸಬಹುದಾಗಿದೆ. ಆಗ ಸರ್ಕಾರಕ್ಕೂ ನಿಗಮಕ್ಕೂ ಹೆಚ್ಚಿನ ಹಣ ಬಂದು ಸೇರುತ್ತದೆ. ಜನಸಾಮಾನ್ಯರು ಎಲ್ಲಿದ್ದರೂ ಮೊದಲು ವಿದ್ಯುತ್ ಪಾವತಿ ಮಾಡಲು ಮುಂದಾಗುತ್ತಾರೆ. ಆಗ ನಿಯಮವು ಸರ್ಕಾರವು ಲಾಭದಾಯಕವಾಗುತ್ತದೆ. ಅದನ್ನು ಬಿಟ್ಟು ಜನಸಾಮಾನ್ಯರಿಗೆ ಪಾವತಿಸದ ಕಾರಣಕ್ಕೆ ಸಂಪರ್ಕ ಕತ್ತರಿಸಿದರೆ ಸ್ವತಂತ್ರ ಕಿತ್ತುಕೊಳ್ಳುವ ಕಾನೂನಿನ ಅಡಿ ದಾವೆ ಹೂಡಬಹುದು. ಆದರೆ ಈ ದಾವೆ ಹೂಡಲು ಚಿನ್ನದಂತಹ ಸಮಯ ಹಾಳಾಗುತ್ತದೆ. ಅದರ ಬದಲು ಸಾಲ ಮಾಡಿ ಆದರೂ ವಿದ್ಯುತ್ ಶುಲ್ಕ ಪಾವತಿಸಿದರೆ ಒಳಿತಲ್ಲವೇ? ಇದೇ ಕಾರಣಕ್ಕೆ ಈ ಸರಣಿ ಮಾಡುತ್ತಿದ್ದು. ಮತ್ತಷ್ಟು ಸುದ್ದಿಗಳನ್ನು ನೋಡಲು ಅಂತರವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.